ರಾಜ್ಯದಲ್ಲಿ ಹಿಂದಿ ಭಾಷೆಗೆ ಬ್ರೇಕ್ ಬಿದ್ದಿದೆ. ಬಿಜೆಪಿ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಮಧು ಬಂಗಾರಪ್ಪ. ರಾಜ್ಯದಲ್ಲಿ ಹಿಂದಿ ಭಾಷೆಗೆ ಬ್ರೇಕ್, ಬಿಜೆಪಿ ನಾಯಕರು ವಿರೋಧ. ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟ ಸಚಿವ ಮಧು ಬಂಗಾರಪ್ಪ. ಪಶ್ಚಿಮ ಬಂಗಾಳ, ತಮಿಳುನಾಡಲ್ಲಿ ದ್ವಿಭಾಷಾ ನೀತಿ ಇದೆ. ನಾನು ಆ ರಾಜ್ಯಗಳಿಗೆ ಹೋಲಿಕೆ ಮಾಡೋಕೆ ಹೋಗಲ್ಲ. ಕನ್ನಡ ಪರ ಹೋರಾಟಗಾರರ ಬೇಡಿಕೆಗೆ ಈ ನಿರ್ಧಾರ. ಬಿಜೆಪಿಯವರು ಹಿಂದಿ ಅನ್ನೋದು ಮೋದಿ ಮೆಚ್ಚಿಸಲು ಅಷ್ಟೇ. ನಾವು ಏನೇ ನಿರ್ಣಯ ತಗೊಂಡ್ರು ಮಕ್ಕಳ ಒಳಿತಿಗಾಗಿ. ಬಿಜೆಪಿಯವರು ವಿರೋಧ ಪಕ್ಷದಲ್ಲಿರೋದು ನಮ್ಮನ್ನ ಅಪ್ಪಿಕೊಳ್ಳೋಕೆ ಅಲ್ಲ. ಅವರು ಯಾವಾಗ ಬೇಕಿದ್ರು ಪ್ಲೇಟ್ ಚೇಂಜ್ ಮಾಡೋರು. ಮಾತೆತ್ತಿದ್ರೆ ಒಂದು ಧರ್ಮದ ಬಗ್ಗೆ ಮಾತನಾಡುವ ಕೆಟ್ಟ ಚಾಳಿ ಇದೆ. ಬಿಜೆಪಿಯವರಿಗೆ ನಾಚಿಕೆ ಆಗೋದಿಲ್ವಾ ಎಂದು ಕಿಡಿಯನ್ನ ಕಾರಿದ್ದಾರೆ ಸಚಿವ ಮಧು ಬಂಗಾರಪ್ಪ. ವಿರೋಧ ಪಕ್ಷದ ನಾಯಕ ಅಶೋಕ್ ಕನ್ನಡ ನೋಡಿದ್ದೀರಾ? ಶೋಭಾ ಕರಂದ್ಲಾಜೆ ಅವರ ಹಿಂದಿ ಕೇಳಿದ್ದೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮಾತಿಗೆ ಕಾಮೆಂಟ್ ನೋಡಿ. ರಾಜ್ಯದಲ್ಲಿ 2016ರಲ್ಲಿ ಈ 2 ಲ್ಯಾಂಗ್ವೇಜ್ ಇದು ಬರಬೇಕಂತ ಹೇಳಿದೆ. ವಿ ಆಲ್ ಹ್ಯಾವ್ ಟು ಗೆಟ್ ರೆಡಿ. ಹಂಗಂದ ತಕ್ಷಣ ನಮ್ಮ ಕನ್ನಡಿಗರೇ, ನಾನು ಅವತ್ತು ಮಾಧ್ಯಮದಲ್ಲೂ ಕೂಡ ನಾನು ನಿಮಗೆಲ್ಲ ಹೇಳಿದೆ, ನಮ್ಮ ಕನ್ನಡಿಗರು ಹೊಟ್ಟೆಪಾಡಿಗೆ ಹಿಂದಿಯನ್ನ ಕಲಿಕೆಯಾಗಿ ಬೋಧನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು, ಒತ್ತಡ ಇರಬಾರ್ದು, ಗ್ರೇಡಿಂಗ್ ಇರ್ತದೆ ಅನ್ನೋದು ಒಂದು ಬಿಟ್ರೆ ಯಾವುದೇ ಭಾಷೆ ವಿರುದ್ಧ ಅಲ್ವೇ ಅಲ್ಲ. ಹಂಗಾರೆ ಕನ್ನಡನ ಕಲಿಬಾರ್ದು ಅಂತೇಳಿ ಇವರೆಲ್ಲ ಹೇಳ್ತಾರಂತ. ಅವರು CBSE ICSE ಓದಿದಾರಂತ, ನೋಡಿದಾರಂತ ರೂಲ್ಸು, ಆ ಕಾನೂನು ಇದೆಯಂತ, ಅದು ಯಡಿಯೂರಪ್ಪರಿಗೆ ಗೊತ್ತಂತ. ಹಿರಿಯರು ರೆಸ್ಪೆಕ್ಟ್ ಕೊಡ್ತೀವಿ, ರಾಜ್ಯವನ್ನು ಆಳ್ದವರು. ಇಷ್ಟು ದಿವಸಕ್ಕೆ ಕನ್ನಡಿಗರಿಗೆ ಮೋಸ ಮಾಡಿದವ್ರೆ ಅವರು. ಸೊ ನಾನು ಅದನ್ನ ಟೀಕಾ ಟಿಪ್ಪಣಿ ಮಾಡೋದಕ್ಕೆ ಹೋಗೋದಿಲ್ಲ. BJP ಅಂಡ್ ಗ್ಯಾಂಗ್ ಏನು ವಿಚಾರ ಅಂತ ಹೇಳಿದ್ರೆ, ಅವರಿಗೆ ಇಲ್ಲಿ ಬೆವರು ಸುರಿಸಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂದ್ರೆ ಮಾಡೋದಿಲ್ಲ. ಹೈಯೆಸ್ಟ್ ಟ್ಯಾಕ್ಸ್, ಸೆಕೆಂಡ್ ಹೈಯೆಸ್ಟ್ ನಮ್ಮ ರಾಜ್ಯ ಕೊಡ್ತಾ ಇರೋದು. ಅದ್ರ ಜೊತೆಗೆ ಬರಗಾಲ ಬಂದಾಗ ಇವ್ರು ಯಾರು ಕೂಡ ಧ್ವನಿ ಎತ್ತಲಿಲ್ಲ. ಧ್ವನಿ ಎತ್ತಿದ್ರೆ ಯಾರಾದ್ರೂ ಕೊನೆಗೆ ಸುಪ್ರೀಂ ಕೋರ್ಟಿಗೆ ಹೋಗಿ ತಗೊಂಡು. CBSE ICSE ಎಲ್ಲ ಕಡೆನೂ ಕೂಡ ದ್ವಿಭಾಷಾ ಇದೆ. ಬಟ್ ನಾವು ನಮ್ಮ ರಾಜ್ಯದಲ್ಲಿ, ನಾನು ಮಾಧ್ಯಮದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ, ಬಿಜೆಪಿಯವ್ರಿಗೆ ಉತ್ತರ ಕೊಡೋದಕ್ಕೆ ಇಲ್ಲಿಲ್ಲ. ಬಿಜೆಪಿಯವ್ರು ಇಷ್ಟು ಹೊಲ್ಸ್ ಮಾಡಿರೋದ್ರಿಂದಾನೆ ಅವರ ವಿರೋಧ ಪಕ್ಷದಲ್ಲಿ ಕುತ್ಕೊಂಡವ್ರು. ವಿರೋಧ ಪಕ್ಷದಲ್ಲಿ ಕುತ್ಕೊಂಡಿರೋ ಅಶೋಕ್ ಅವ್ರ ಕನ್ನಡ ನೋಡಿದೀರಾ ನೀವು? ನಮ್ಮ ಎಂಥದ್ದು ಶೋಭಾ ಕಾರಂಜ್ಲೆ ಬಹಳ ಒಳ್ಳೆ ಕಾಮೆಂಟ್ ಮಾಡಿದ್ದಾರೆ. ಏನಂತ, ಇವ್ರಿಗೆ ಬುದ್ಧಿನೇ ಇಲ್ಲ, ಏನೋ ಎಂಥದ್ದು ಶಿಕ್ಷಣ ಸಚಿವರಿಗೆ ಶಿಕ್ಷಣನೇ ಇಲ್ಲ ಅಂತ ಹೇಳಿ. ಅವ್ರು ಹಿಂದಿ ಕೇಳಿದೀರಾ ನೀವು? ಅವ್ರು ಹೋಗಿ ಡೆಲ್ಲಿಗೆ ಹೋಗಿ ಹಿಂದಿ ಮಾತಾಡಿದಾರಲ್ಲ, ಎಷ್ಟೋ ಜನರು ಕಾಮೆಂಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಮೋಸ್ಟ್ಲಿ ಮಧುರ್ ಇವ್ರು ಮಾತಾಡಿರೋದು ನೋಡೇ ಚೇಂಜ್ ಮಾಡಿರ್ಬೇಕಂತ. ಅದಕ್ಕಂತೂ ಚೇಂಜ್ ಮಾಡಿಲ್ಲ ನಾನು. ಮಕ್ಕಳ ಭವಿಷ್ಯಕ್ಕೋಸ್ಕರ ಒತ್ತಡ ಎಕ್ಸಾಮ್ ಇರ್ತದೆ. ನಾನು 35 to 33 ಮಾಡಿದಾಗ ನಾನು ಯಾಕೆ ಅಂತ ಹೇಳಿದೆ ತಮಗೆಲ್ಲರಿಗೂ ಕೂಡ. ಇದೆಲ್ಲದೂ ಕೂಡ ತುಂಬಾ ವರ್ಷದಿಂದ. ಆಮೇಲೆ ಕುವೆಂಪು ಅವರು ಕೂಡ ಮಾತೆತ್ತಿದ್ರು ಒಂದ್ಸತಿ. ಅದನ್ನ ಕ್ರಮೇಣ ವ್ಯವಸ್ಥೆ ಬೇರೆ ಬೇರೆಯವರು ಇದ್ರು. ನಮ್ಮ ಸರ್ಕಾರನೇ ಇತ್ತು, JDS ಇತ್ತು, BJP ಇತ್ತು, ಕೋಲಿಷನ್ ಗವರ್ಮೆಂಟ್ಸ್ ಇತ್ತು, ಎಲ್ಲ ನಾವೆಲ್ಲ ನೋಡ್ಕೊಂಡು ಬಂದಾಗ ಸಾಕಷ್ಟು ಜನರು ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಇವತ್ತು 3rd ಲ್ಯಾಂಗ್ವೇಜ್ ಹೇರಿಕೆಯನ್ನ ಎಲ್ಲದು ಏನಾಗಿದೆ, ಇವರಿಗೆ ಹಿಂದಿ ಅಂತ ಹೇಳಿ ಪ್ರಮೋಟ್ ಮಾಡ್ತಾರೆ. ಅಲ್ಲಿ ನರೇಂದ್ರ ಮೋದಿ ಅವ್ರನ್ನ ಖುಷಿ ಪಡಿಸೋದಕ್ಕೆ, ಓಲೈಸೋದಕ್ಕೆ. ಅದಲ್ಲ, ಎಲ್ಲಾ ಲ್ಯಾಂಗ್ವೇಜ್ ಇದೆ. ಕೆಲವು ಕಡೆ ಕನ್ನಡನೇ ಇದೆ 3rd ಲ್ಯಾಂಗ್ವೇಜ್, ಅದು ಕೂಡ ಇದೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.